ವರ್ಷದ ರಾಜಕೀಯ ಪಯಣವನ್ನು ಸ್ಮರಿಸುವ ಅಭಿಮಾನೋತ್ಸವವನ್ನು ಮೇ 9ರಂದು ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಅವರು ಕಳೆದ 5 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ದು, ರೈತರ ಹಿತ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮಹತ್ವದ ಹೋರಾಟ ನಡೆಸಿದ್ದಾರೆ ಎಂದರು. ಅವರ ಸಾಮಾಜಿಕ ನ್ಯಾಯದ ಸೇವೆಯನ್ನು ಸ್ಮರಿಸಲು ಈ ಅಭಿಮಾನೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮೇ 9ರಂದು ನಡೆಯಲಿರುವ ಕಾರ್ಯಕ್ರಮವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದು, ಯಡಿಯೂರಪ್ಪ ಅವರನ್ನು ಸನ್ಮಾನಿಸಲಿದ್ದಾರೆ. ರಾಜ್ಯದ ವಿವಿಧ ಮಠಗಳ ಸ್ವಾಮೀಜಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಚಿವರು, ಗಣ್ಯರು, ಲೇಖಕರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕಲಾವಿದರು ಭಾಗವಹಿಸುವ ನಿರೀಕ್ಷೆ ಇದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ಸಾಧ್ಯತೆ ಇದೆ ಎಂದು ಹೇಳಿದರು. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಂದ 20,000ಕ್ಕೂ ಹೆಚ್ಚು ಜನರನ್ನು ಕಾರ್ಯಕ್ರಮಕ್ಕೆ ಕರೆತರುವ ಯೋಜನೆ ರೂಪಿಸಲಾಗಿದೆ. ಇದೇ ವೇಳೆ ಅಭಿಮಾನೋತ್ಸವದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಅವರಿಗೆ ನಾಡಿನ ಪ್ರಮುಖರು ಸೇರ್ಕೊಂಡು ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆಗಿ ಹೋಗಿರುವಂತ, ಮುಂಬರುವಂತ ಅಂತ ನಾನು ಹೇಳ್ತಾ ಇಲ್ಲ, ಆಗಿ ಹೋಗಿರುವಂತ ಯಾವುದೇ ಮುಖ್ಯಮಂತ್ರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರವಾಸವನ್ನ ಯಾರು ಮಾಡಿಲ್ಲ. ಆ ತರದ ಒಂದು ಪ್ರವಾಸವನ್ನ ಮಾಡಿರುವಂತ ಮುಖ್ಯಮಂತ್ರಿ ಮಾನ್ಯ ಶ್ರೀ ಯಡಿಯೂರಪ್ಪ. ಹಳ್ಳಿಗಳಿಗೂ ಕೂಡ ಹೋಗಿ ಬಂದಿದ್ದಾರೆ. ಹಿ ಬಿಲಾಂಗ್ಸ್ ಟು ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆಯವರಾದರೂ ಕೂಡ, ದಕ್ಷಿಣ ಕರ್ನಾಟಕದವರಾದರೂ ಕೂಡ, ಹಾಗೂ ಉತ್ತರ ಕರ್ನಾಟಕದವರೇನೋ, ಗುಲ್ಬರ್ಗದ ಕಡೆಯವರೇನೋ ಅನ್ನೋವಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಪ್ರವಾಸ ಮಾಡಿರುವಂತ ಮಾಜಿ ಮುಖ್ಯಮಂತ್ರಿಗಳು. ಅದು ರೈತರ ಸಮಸ್ಯೆ ಇರಲಿ, ಮಹಿಳೆಯರ ಸಮಸ್ಯೆ ಇರಲಿ, ದಲಿತರ ಸಮಸ್ಯೆ ಇರಲಿ, ವ್ಯಾಪಾರಿಗಳ ಸಮಸ್ಯೆ ಇರಲಿ, ಅಥವಾ ಉತ್ತರ ಕರ್ನಾಟಕದ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳ ವಿರುದ್ಧನೂ ಕೂಡ ಅವರು ಹೋರಾಟ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಬಿಜೆಪಿ it was not a mass party, it was a class party. Once upon a time, ಒಂದು ಕಾಲದಲ್ಲಿ ಬಿಜೆಪಿ ಅನ್ನೋದು ಒಂದು ವರ್ಗದ ಪಕ್ಷ ಆಗಿತ್ತು. ಯಾವುದೋ ಒಂದು ಸಣ್ಣ ವರ್ಗದ ಪಕ್ಷ ಆಗಿದೆ. ಅದನ್ನ ಮಾಸ್ ಪಾರ್ಟಿಯನ್ನಾಗಿ ಮಾಡುವಂತವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ BSY. ಕ್ಲಾಸ್ ಪಾರ್ಟಿ ವಾಸ್ ಬಿಕಮ್ ಮಾಸ್ ಪಾರ್ಟಿ. ಇದರಲ್ಲಿ BSY ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಬಿಜೆಪಿ ಒಂದು ರೈತರ ಪಾರ್ಟಿಯನ್ನಾಗಿ ಮಾಡಿದರು, ಕಾರ್ಮಿಕರ ಪಾರ್ಟಿಯನ್ನಾಗಿ ಮಾಡಿದರು, ರೈತರ ಪಾರ್ಟಿಯನ್ನಾಗಿ ಮಾಡಿದರು. ಬಹುಶಃ ರೈತರ ಸಮಸ್ಯೆಗಳನ್ನು ಅವರು ಅರ್ಥ ಮಾಡಿಕೊಂಡಷ್ಟು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪೈಕಿ ಆ ರೀತಿಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೆ ಅವರು ರೈತರನ್ನು ಪ್ರತಿನಿಧಿಸಿದರು. ಈ ಎಲ್ಲ ಹಿನ್ನೆಲೆಯಲ್ಲಿ ತಾಳವರ ಸಮುದಾಯಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನೀಡಿರುವ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಸಮುದಾಯಗಳ ನಡುವೆ ಗೊಂದಲ ಉಂಟು ಮಾಡುವ ಹೇಳಿಕೆ ಎಂದು ವಾಲ್ಮೀಕಿ ನಾಯಕ ಸಂಘ ಖಂಡಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ ನಾಯಕ್, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎನ್ ರವಿಕುಮಾರ್ ಎಲ್ಲ ಸಮುದಾಯದ ತಾಳವಾರರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಎಂದು ಹೇಳಿರುವುದು ತಪ್ಪು ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಗೆಜೆಟ್ ಪ್ರಕಾರ ನಾಯಕ ಸಮುದಾಯದ ತಾಳವಾರರಿಗೆ ಮಾತ್ರ ಈ ಸೌಲಭ್ಯ ಅನ್ವಯವಾಗುತ್ತದೆ. ಈ ಮೂಲಭೂತ ವಿಚಾರ ತಿಳಿಯದೆ ನೀಡುವ ಹೇಳಿಕೆಗಳು ಸಮಾಜದಲ್ಲಿ ಗೊಂದಲ ಉಂಟು ಮಾಡುತ್ತವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಾಯಕ ಸಮುದಾಯದ ಹಕ್ಕುಗಳ ವಿಚಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಎಚ್ಚರಿಕೆಯಿಂದ ಮಾತನಾಡಬೇಕು. ತಪ್ಪು ಮಾಹಿತಿ ಹರಡುವುದು
ಮಾಡುವುದು ಸರಿಯಲ್ಲ. ಸುಮಾರು 30 ವರ್ಷಗಳ ಹೋರಾಟದ ಬಳಿಕ ತಾಳವಾರ ಮತ್ತು ಬೆಂಗಳೂರಿನಲ್ಲಿ MLC ಶ್ರೀ ಎನ್ ರವಿಕುಮಾರ್ ಅವರು ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು, ಮಾಧ್ಯಮಗೋಷ್ಠಿಯನ್ನು ಮಾಡಿದ್ದಾರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕಂತೇಳಿ ಅವರು ಒತ್ತಾಯನ ಮಾಡಿರ್ತಾರೆ. ಜೊತೆಗೆ ಬೀದರ್, ಗುಲ್ಬರ್ಗ, ಯಾದಗಿರಿ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ತಳವಾರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಕೂಡಲೇ ಅಧಿಕಾರಿಗಳು ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿರ್ತಾರೆ. ಅವರ ಒಂದು ಮಾಧ್ಯಮ ಗೋಷ್ಠಿಯನ್ನ ನಾವು ನೋಡಿದ್ವಿ, ಸಾಕಷ್ಟು ಕಡೆ ವೈರಲ್ ಆಗಿದೆ. ನಮ್ಮ ಪ್ರಶ್ನೆ ಏನಂದ್ರೆ, ಎನ್ ರವಿಕುಮಾರ್ ಅವರಿಗೆ ತಳವಾರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ರಲ್ಲ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ, ಯಾವ ತಳವಾರು ನೀವು ಮೊದಲು ಸ್ಪಷ್ಟಪಡಿಸ್ಬೇಕು. ಬರೀ ನೀವು ಗಾಳಿ ಕೊಂಡೊಡೆಯಕೈತಿ. ನಿಮ್ಮ ರಾಜಕೀಯ ಲಾಭಕ್ಕೆ ಸಮುದಾಯಗಳ ನಡುವೆ ಸಂಘರ್ಷನ ನಿರ್ಮಾಣ ಮಾಡಕೈತಿ. ಗೆಜೆಟ್ ನೋಟಿಫಿಕೇಶನ್ ನ ಸರಿಯಾಗಿ ಓದ್ಕೊಂಡಿಲ್ಲ, ಅರ್ಥೈಸ್ಕೊಂಡಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ 1991-92ರಲ್ಲಿ ನಾಯಕ ಸಮುದಾಯ ST ಪಟ್ಟಿಗೆ ಸೇರಬೇಕಾದ್ರೆ 2 ಉಪ ಪಂಗಡಗಳು ಹೊರಗೋಕಂತಾವ, ತಳವಾರ ಮತ್ತು ಪರಿವಾರ. ನಾಯಕ ಸಮುದಾಯಕ್ಕೆ ತಳವಾರ ಮತ್ತು ಪರಿವಾರ ಅನ್ನೋದು ಜಾತಿ, ಬೇರೆ ಸಮುದಾಯಗಳಿಗೆ ಅದೊಂದು ವೃತ್ತಿ. ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಯಾಕಂತಂದ್ರೆ ತಳವಾರಿಕೆ ಮಾಡೋರು ನಾಯಕ ಸಮುದಾಯದಲ್ಲಿ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿಯಲ್ಲೂ ಇದ್ದಾರೆ, ಮುಸ್ಲಿಂ ಸಮುದಾಯದಲ್ಲಿಯೂ ಇದ್ದಾರೆ, ಕಬಲಿಗ ಸಮುದಾಯದಲ್ಲಿಯೂ ಇದ್ದಾರೆ, ಜೊತೆಗೆ ಕುರುಬ ಸಮುದಾಯದಲ್ಲಿಯೂ ಇದ್ದಾರೆ. ಅಂದ್ರೆ ತಳವಾರಿಗೆ ST ಸರ್ಟಿಫಿಕೇಟ್ ಕೊಡದಂತ ಎಲ್ಲರಿಗೂ ಕೊಡಕ್ಕಾಗತ್ತಾ? ಇವರ ತಪ್ಪು ಹೇಳಿಕೆಯಿಂದ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಅವರಿಂದ ತಪ್ಪು ಹೇಳಿಸಿ ಇವತ್ತು 15 ಸೀಟುಗಳು ಏನು ಬಿಜೆಪಿಯಲ್ಲಿ ಗೆಲ್ತಾ ಇದ್ವು, ST ಸೀಟುಗಳು ಬಹುಪಾಲು ಬಿಜೆಪಿ ಗೆಲ್ತಾ ಇದ್ವು, ಅಂತವೆಲ್ಲ ಸೋಲಾಗ ಕಾರಣ ಈ ಎನ್ ರವಿಕುಮಾರ್. ಬಹುಶಃ ಅವ್ರಿಗೇನೋ ಬುದ್ಧಿ ಭ್ರಮಣೆ ಆಗಿದೆ ಅಂತ ಅನಿಸ್ತಾ ಇದೆ. ಅವರ ಈ ಹೇಳಿಕೆಗಳು, ಈ ನಡವಳಿಕೆಗಳನ್ನ ಏನಾದ್ರೂ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ನಾಯಕ ಸಮುದಾಯ ರಾಜ್ಯಾದ್ಯಂತ ಹೋರಾಟನ ಹಮ್ಮಿಕೊಳ್ತೀವಿ ನಾವು. ಒಂದು ವೇಳೆ ನಿಮ್ಮ ಸಮುದಾಯದವರಿಗೆ ST ಪ್ರಮಾಣ ಪತ್ರ ಕೊಡಿಸ್ಬೇಕಾಗಿತ್ತಂದ್ರೆ ಮೊದಲವರಿಗೆ ನ್ಯಾಯಯುತವಾಗಿ STಯಲ್ಲಿ ಸೇರಿಸಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಮೀಸಲಾತಿ ಯಾವುದೇ ಒಂದು ಸಮುದಾಯದ ಸ್ವತ್ತಲ್ಲ, ಅವ್ರನ್ನ ಎಷ್ಟೇ ಸೇರಿಸ್ರಿ, ಅವ್ರಿಗೇನು OBCಯಲ್ಲಿ ಇರ್ತಕ್ಕಂಥ ಪ್ರಮಾಣ ಏನಿದೆ ಅದನ್ನ ಸೇರಿಸ್ಕೊಂಡು STಯಲ್ಲಿ ಸೇರಿಸ್ರಿ, ಪ್ರಮಾಣ ಪತ್ರ ಕೊಡಿಸ್ರಿ, ನಾವು ಸ್ವಾಗತ ಮಾಡ್ತೀವಿ, ನಿಮ್ ಜೊತೆಗಿರ್ತೀವಿ. ಇವತ್ತೇನಾಗಿದೆ, ನಾವು ಪಶ್ಚಿಮ ಬಂಗಾಳ ಹಾಗೂ ಅನಿತ್ಯ ಸುಂದರದಾಸ್ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕರ್ನಾಟಕ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿಕುಮಾರ್ ನಾಯಕ ಅವರು ಮಾತನಾಡಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಮತ್ತು ನಿಯಮ ಉಲ್ಲಂಘನೆ ನಡೆದಿದೆ ಎಂದು ಆರೋಪಿಸಿದರು. UGC ನಿಯಮಗಳನ್ನು ಉಲ್ಲಂಘಿಸಿ ತಮ್ಮವರನ್ನು ನೇಮಕ ಮಾಡಲು ಸಂಚು ನಡೆದಿದೆ. ಪಾರದರ್ಶಕತೆ ಇಲ್ಲದೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ. 24 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿಯಲ್ಲಿ ಸಂದರ್ಶನ ಅಂಕಗಳನ್ನು ತಕ್ಷಣ ಪ್ರಕಟಿಸಬೇಕೆಂಬ ಸರ್ಕಾರದ ಆದೇಶವನ್ನು ಪಾಲಿಸಿಲ್ಲ ಎಂದು ಅವರು ಆರೋಪಿಸಿದರು. ಕುಲಪತಿ ಮತ್ತು ಕುಲ ಸಚಿವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅರ್ಹ ಅಭ್ಯರ್ಥಿಗಳನ್ನು ಕೆಳಗಣಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಒಳ ಮೀಸಲಾತಿ ಜಾರಿಗೊಳಿಸದೆ PhD ಇಲ್ಲದವರಿಗೆ ಆದ್ಯತೆ ನೀಡಿರುವುದು ಕಾನೂನು ಬಾಹಿರ ಎಂದು ದೂರಲಾಗಿದೆ. ಈ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಸಿಂಡಿಕೇಟ್ ಸದಸ್ಯರ ಮೌನವು ಪ್ರಶ್ನೆಗೆ ಒಳಪಟ್ಟಿದೆ. ಸರ್ಕಾರವು ದಿನಾಂಕ 16/10/2025ರಂದು ಮಂಜೂರಾಗಿರುವ ನೇರ ನೇಮಕ ಹುದ್ದೆಗಳ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅನುಮತಿಸಿದೆ. ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯು ದಿನಾಂಕ 18/7/2026ರಂದು ರಾಯಚೂರಿನ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಮಂಜೂರಾಗಿರುವ 24 ಸಹಾಯಕ ಪ್ರಾಧ್ಯಾಪಕರ ನೇರ ನೇಮಕಾತಿ ಪ್ರಕ್ರಿಯೆ ಕುರಿತು ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಮತ್ತು UGC 2018ರ ಪರಿನಿಯಮಗಳನ್ನು ಟೇಬಲ್ 3A ಮತ್ತು 3B ಪ್ರಕಾರ ನೇಮಕ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಸೂಚನೆ ಕೊಟ್ಟಿತ್ತು. ಆದರೆ ವಿಶ್ವವಿದ್ಯಾಲಯವು ಕುಲಸಚಿವರಾದಂತಹ ಡಾಕ್ಟರ್ ಚೆನ್ನಪ್ಪ ಇವರು ಸರ್ಕಾರಕ್ಕೆ ದಿನಾಂಕ 18/7/2026ರಂದು ಪತ್ರ
ಬರೆದು ರಾಯಚೂರು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಿಂದ 24 ಸಹಾಯಕ ಪ್ರಾಧ್ಯಾಪಕರ ನೇರ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಸಂದರ್ಶನಗಳನ್ನು ಅದೇ ದಿನ ವಿಶ್ವವಿದ್ಯಾಲಯದ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡುವಂತೆ ಉನ್ನತ ಶಿಕ್ಷಣ ಇಲಾಖೆ ನೀಡಿರುವ ಸೂಚನೆಯನ್ನು ಪಾಲಿಸಲು ಆಗುವುದಿಲ್ಲ. ಬದಲಾಗಿ ಕುಲಸಚಿವರಿಗೆ, ಕುಲಪತಿಗಳಿಗೆ ಹಾಗೂ ಮತ್ತು ಸ್ವಯಂ ಕುಲಕರ್ಣಿ ನಿರ್ದೇಶಕರು, ಕಾಲೇಜು ಅಭಿವೃದ್ಧಿ ಮಂಡಳಿ ಇವರುಗಳಿಗೆ ದಿನಾಂಕ 16/4/2026ರಂದು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರ ಕೋರಿಕೆಯನ್ನು ಪರಿಶೀಲಿಸಿ 24 ಸಹಾಯಕ ಪ್ರಾಧ್ಯಾಪಕರ ನೇರ ನೇಮಕಾತಿ ಹುದ್ದೆಗಳ ಭರ್ತಿಯ ಸಂದರ್ಭದಲ್ಲಿ ಪ್ರತಿದಿನ ನಡೆಯುವ ಅಭ್ಯರ್ಥಿಗಳ ಸಂದರ್ಶನಗಳನ್ನು ಅದೇ ದಿನ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣದಲ್ಲಿ ಮತ್ತು ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಿಸಲು ತಿಳಿಸಿರುತ್ತಾರೆ. ಮುಂದುವರೆದು ಕುಲಸಚಿವರು ಮತ್ತು ಕುಲಪತಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಯುಜಿಸಿಯ ರೆಸಲ್ಯೂಷನ್ 2018 ಟೇಬಲ್ 3A 3B ಬದಲಾಗಿ ತಮಗೆ ಇಚ್ಛೆ ಬಂದಂತೆ ಅವರುಗಳು ತಯಾರಿಸಿರುವಂತಹ 6A 6B ಪ್ರಕಾರ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು ಎಂದು ತಿಳಿಸಿರುತ್ತಾರೆ. ಆದರೆ ಉನ್ನತ ಶಿಕ್ಷಣ ಇಲಾಖೆಯು ಹೊರಡಿಸಿರುವ ಈ 2 ಪತ್ರಗಳ ಆದೇಶಗಳು ತಿಳಿಸಿರುವಂತೆ ಸದರಿ ವಿಶ್ವವಿದ್ಯಾಲಯದ ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಟ್ಟಂತಿದೆ. ಈ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಕುಲಸಚಿವರು, ಕುಲಪತಿಗಳು ಮತ್ತು ಸುವಿಧ ಕುಲಕರ್ಣಿ ಹಾಗೂ ಬೇರೆ ವಿಶ್ವವಿದ್ಯಾಲಯದ ಇತರ ಪ್ರಾಧ್ಯಾಪಕರು ನೇರವಾಗಿ ಅಭ್ಯರ್ಥಿಗಳೊಂದಿಗೆ ಭ್ರಷ್ಟಾಚಾರ ತೊಡಗಿ ಒಂದು ಹುದ್ದೆಗೆ 60 ರಿಂದ 70 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಬುದು ಸದರಿ ವಿಶ್ವವಿದ್ಯಾಲಯದಲ್ಲಿ ಕೇಳಿಬರುತ್ತಿದೆ. ದಿನಾಂಕ 16/4/2026ರಂದು ಕರ್ನಾಟಕ ಸರ್ಕಾರದ ಮಾರ್ಪಾಡು ಸೂಚನಾ ಅನ್ವಯ ವಿಶ್ವವಿದ್ಯಾಲಯ ನೇಮಕಾತಿ ಪ್ರಕ್ರಿಯೆ ಸಂದರ್ಭದಲ್ಲಿ ಸಂದರ್ಶನಾಂಕಗಳನ್ನು ಸಂದರ್ಶನ ನಡೆದ ದಿನದಲ್ಲಿ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಮತ್ತು ನೋಟಿಸ್ ಬೋರ್ಡ್ ಸೂಚಿಸುತ್ತಾರೆ. ಈ ಮಾರ್ಗಸೂಚಿಯ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಅಧಿಕಾರವನ್ನ ಮೊಟಕುಗೊಳಿಸಿದಂತಾಗಿದೆ. ಅಲ್ಲದೆ ವಿಶ್ವವಿದ್ಯಾಲಯದ ಪ್ರನಿಯಮಗಳ ಸೆಕ್ಷನ್ 11ರ ಮೇಲ್ನೋಟಕ್ಕೆ ಉಲ್ಲಂಘನೆ ಆದಂತಾಗುತ್ತೆ. ಅದನ್ನು ಪ್ರಶ್ನಿಸಬೇಕಾದ ಸಿಂಡಿಕೇಟ್ ಸದಸ್ಯರುಗಳೇ ಚಕಾರವಿಲ್ಲದೆ ಮೌನಕ್ಕೆ ಶರಣಾಗಿರುವುದು ಸಿಂಡಿಕೇಟ್ ಸದಸ್ಯರು ಸಹ ಈ ಭ್ರಷ್ಟಾಚಾರಕ್ಕೆ ಕಾರಣರಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಕಂಡುಬರ್ತಾ ಇದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪಿಟಿಷನ್ ಸಿವಿಲ್ ಸಂಖ್ಯೆ 1525/2029 ದಿನಾಂಕ 3/3/2022ರಂದು ಗಂಭೀರ್ಧನ್ ಕೆ ಗಡ್ವಿ ಹಾಗೂ